ಮಾವಿಗೆ ಸರ್ಕಾರ ಬೆಂಬಲ ಬೆಲೆ ಘೋಷಣೆ ಮಾಡಲಿ. ಶ್ರೀನಿವಾಸಪುರ ತಾಲೂಕಿಗೆ ಮಾಜಿ ಮುಖ್ಯಮಂತ್ರಿಗಳಾದ ಸದಾನಂದ ಗೌಡರು ರೈತರು ಬೆಳೆದಿರುವ ಮಾವು ಫಸಲು ಬೆಲೆ ಇಲ್ಲದೆ ಕಂಗಾಲಾಗಿದ್ದಾರೆ. ಶ್ರೀನಿವಾಸಪುರ ತಾಲೂಕಿನ ಮಾವು ಬೆಳೆಯುವುದರಲ್ಲಿ ಪ್ರಪಂಚದಲ್ಲೇ ಹೆಸರು ಪಡೆದಿದೆ. ಆದರೆ ಕೊರೋನಾ ಕಾಯಿಲೆ ಬಂದ ವರ್ಷದಿಂದ ಮಾವು ಫಸಲಿಗೆ ರೋಗಗಳು ಜಾಸ್ತಿ ಆಯಿತು. ಅಂದಿನಿಂದ ಬೆಲೆ ಪಾತಾಳಕ್ಕೆ ಇಳಿದಿದೆ. ರೈತರು ಬೀದಿಗೆ ಬರುವ ಸಾಧ್ಯತೆ ಇದೆ. ಇದರ ಬಗ್ಗೆ ಮಾಜಿ ಮುಖ್ಯಮಂತ್ರಿ ಸದಾನಂದ ಗೌಡರು ಮನಗಂಡು ಶ್ರೀನಿವಾಸಪುರ ತಾಲೂಕಿನ ರೋಣೂರು ಹೋಬಳಿಯ ಕೆಲವು ತೋಟಗಳಿಗೆ ಹೋಗಿ ಪರಿಶೀಲಿಸಿ ನಂತರ ಪ್ರಾಂಗಣದಲ್ಲಿ ಮಾವಿನ ಹಣ್ಣು ವಿವಿಧ ಮಂಡಿಗಳಲ್ಲಿ ರಾಶಿ ಕಂಡು ನಾನು ಸರ್ಕಾರದ ಮೇಲೆ ಒತ್ತಡ ತಂದು ಬೆಂಬಲ ಬೆಲೆ ಕೊಡಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ವೈ. ನಾರಾಯಣಸ್ವಾಮಿ, ಡಾ. ವೇಣುಗೋಪಾಲ್, ಮಾಜಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷರು, ಅನೇಕ ಮುಖಂಡರು ಭಾಗವಹಿಸಿದ್ದರು. ಒಂದು ಕಡೆ ಒಂದು ರೀತಿಯಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಇವತ್ತು ನಿಮ್ಮ ಈ ವ್ಯವಸ್ಥೆಗಳಿಗೆ ಸರ್ಕಾರ ಸರಿಯಾದ ರೀತಿಯಲ್ಲಿ ಸ್ಪಂದನೆ ಮಾಡಬೇಕು ಅಂತ ಹೇಳಿದ್ರೆ ಎಲ್ಲ ಮೂಲಗಳನ್ನು ಅದು ಬ್ಯಾಗ್ ಇರ್ಬೋದು, ಮತ್ತೊಂದು ಇರ್ಬೋದು, ಎಲ್ಲವನ್ನು ಮಾಡುವಂಥದ್ದು ನಾವು ಇದಕ್ಕೆ ಒಂದು ಅಧ್ಯಯನ ತಂಡವೇ ಆಗಿದೆ. ಇಲ್ಲದಿದ್ದರೆ ಈಗಿನ ಬೋರ್ಡ್ ಏನಿದೆ ಆ ಬೋರ್ಡಿನವರು ಒಮ್ಮೆ ಕೂತ್ಕೊಂಡು ರಾಜ್ಯ ಸರ್ಕಾರಕ್ಕೆ ನಮ್ಮ ಬೋರ್ಡು ಇಂಥ ಒಂದು ರಿಕ್ವೆಸ್ಟ್ಗಳನ್ನ ನಿಮಗೆ ಕೊಡ್ತಾ ಇದೆ, ನೀವು ಅದನ್ನು ಆದ್ಯತೆಯಿಂದ ಗಮನಿಸಬೇಕು, ನಾವು ರೈತರ ಒಂದು ಡೆಲಿಗೇಷನ್ ನಿಮ್ಮಲ್ಲಿಗೆ ತರ್ತೇವೆ ಅಂತ ಹೇಳುವುದನ್ನು ಹೇಳಬೇಕು. ನನಗೆ ಭಾರಿ ಬೇಸರ ಆಗಿರುವುದೇನು ಅಂತ ಹೇಳಿದ್ರೆ, ಇಷ್ಟೆಲ್ಲ ಆದ ಮೇಲೆ ಕೂಡ ನಾವು ಕೂಡ ಭಾರಿ ತಡವಾಗಿ ಬಂದಿದ್ದೇವೆ. ಆದ ಕಾರಣ ನಾವು ಕೂಡ ಅದಕ್ಕೆ ಎಕ್ಸೆಪ್ಷನ್ಸ್ ಅಲ್ಲ. ಈ ಭಾಗದಲ್ಲಿರುವಂತಹ ಜನಪ್ರತಿನಿಧಿಗಳು ಅದನ್ನು ಭಾರಿ ಗಂಭೀರವಾಗಿ ಆಲೋಚನೆ ಮಾಡಬೇಕಾಗುತ್ತೆ. ನಾನು ಯಾಕೆ ನನಗೆ ಹೇಳಲಿಕ್ಕೆ ಧೈರ್ಯ ಯಾಕೆ ಅಂತ ಹೇಳಿದ್ರೆ, ನಮ್ಮ ಅಡಿಕೆಗೆ 30 ರೂಪಾಯಿಗೆ ಬಿದ್ದಾಗ ನಾವು ಅದೇ ಸಂದರ್ಭದಲ್ಲಿ ಭಾರಿ ದೊಡ್ಡ ಹೋರಾಟಗಳನ್ನು ಮಾಡಿ ಎಸ್.ಎಂ. ಕೃಷ್ಣರು ಮುಖ್ಯಮಂತ್ರಿ ಆಗಿದ್ದರು. ನಮ್ಮ ಹೋರಾಟವನ್ನೇ ನೋಡಿ ಎಸ್.ಎಂ. ಕೃಷ್ಣರು ಬನ್ನಿ ನಾವೊಂದು ಮೀಟಿಂಗ್ ಮಾಡಿ ನಾವು ಒಟ್ಟಾಗಿ ಸೇರಿ ಅಡಿಕೆ ಬೆಳೆಗಾರರ ಸಮಸ್ಯೆ ಪರಿಹಾರ ಕೊಡೋಣ ಅಂತ ಹೇಳಿ ಅವರೇ ಬಂದು ಅವರೇ ಅದರ ನೇತೃತ್ವ ವಹಿಸಿಕೊಂಡು, ಆಗ ಕೇಂದ್ರ ಸರ್ಕಾರ ವಾಜಪೇಯಿ ಇದ್ದಿತ್ತು, ವಾಜಪೇಯಿಯಲ್ಲಿ ಹೋಗಿ ಆ ಸಂದರ್ಭದಲ್ಲಿ ಈ ರೇಟಿಗೆ ಸ್ವಲ್ಪ ಕಳ್ಳ ಸಾಗಾಣಿಕೆಯಿಂದ ಬೇರೆ ಬೇರೆ ರಾಷ್ಟ್ರಗಳಿಗೆ ಬರುವಂಥದ್ದು ನಿಲ್ಲಿಸಲಿಕ್ಕೆ ಬೇಕಾದ 30% ಇದ್ದಂಥ ಅವರ ಇಂಪೋರ್ಟ್ ಡ್ಯೂಟಿಯನ್ನು 120%ಗೆ ತಗೊಂಡು ಹೋಗಿ ಅಡಿಕೆ ಬೆಳೆಗಾರರ % ಕೋಲಾರದಲ್ಲಿರುವವರು ಇದರಲ್ಲೇ ಬದುಕುವವರು. ಸಾಧಾರಣವಾಗಿ ನಾವು ಈ ಭಾಗ ಚಿಂತಾಮಣಿ, ಶ್ರೀನಿವಾಸಪುರ, ಮೂಳಬಾಗಿಲು ಈ ಭಾಗದಲ್ಲೆಲ್ಲ ನೋಡಿದ್ರೆ ಕೇವಲ ಇದರಲ್ಲೇ ಬದುಕುವವರಿದ್ದಾರೆ. ಅದ ಕಾರಣ ಅವರಿಗೆ ರಕ್ಷಣೆ ಕೊಡುವಂಥದ್ದು. ಯಾಕೆಂತ ಹೇಳಿದ್ರೆ ನಾವೇನೀಗ ಎಕ್ಸ್ಪೋರ್ಟ್ ಮಾಡುವಂಥ ಹಂತದಲ್ಲಿಲ್ಲ. ಇಡೀ ರಾಜ್ಯದಲ್ಲಿ ದೇಶದಲ್ಲಿ 1% ಮಾತ್ರ ಎಕ್ಸ್ಪೋರ್ಟ್ ಆಗ್ತದೆ ಅಂತ ಅಂಕಿಅಂಶಗಳ ಆಧಾರ ನಾವು ತಿಳಿದಿದ್ದೇವೆ. ಸುಮಾರು ಒಂದು 25% ಉತ್ಪಾದನೆ ಏನಿದೆ ಅದನ್ನು ನಮ್ಮ ರಾಜ್ಯದಲ್ಲಿ ನಾವು ಉಪಯೋಗ ಮಾಡ್ತೇವೆ. ಉಳಿದಂತಹ ಒಂದು 30%ನಷ್ಟು ಆ ಅಕ್ಕಪಕ್ಕದ ರಾಜ್ಯಗಳಲ್ಲಿ ಪಲ್ಪ್ಗೆ ಬಾಕಿ ಕಡೆ ನಾವು ಕೊಡುವಂಥದ್ದು. ಒಂದು 25% ನಾವು ಮರದಿಂದಲೇ ಬಿದ್ದು ಹೋಗುವಂಥದ್ದು ಮತ್ತೊಂದು ಆಗುವಂಥದ್ದು ಆಗ್ತಾ ಇತ್ತು. ಆದರೆ ಈ ಬಾರಿ ಅದಕ್ಕಿಂತ ವ್ಯತಿರಿಕ್ತ ಆಗಿದೆ. ಹೇಳಿಕೆ ನನಗೆ ಗೊತ್ತಿಲ್ಲ, ಬಂದಾಗ ರೈತರು ಭಾರಿ ನೋವಿಂದ ಹೇಳಿದ್ರು. ಹಿಂದೆ ಸ್ವಲ್ಪ ಮಟ್ಟಿಗೆ ಈ ಪಲ್ಪಿಂಗ್ ಮತ್ತೊಂದು ಮಾಡುವಂಥದ್ದು ನೆಲೆಯ ಆಂಧ್ರ ಪ್ರದೇಶದಲ್ಲಿದ್ದ ಕಾರಣ ಆಂಧ್ರ ಪ್ರದೇಶಕ್ಕೆ ನಮ್ಮಲ್ಲಿಂದ ಸಾಕಷ್ಟು ಇದನ್ನ ಮಾರಾಟ ಮಾಡುವಂತ ಕೆಲಸ ಕಾರ್ಯಗಳನ್ನು ರೈತರು ಮಾಡ್ತಾ ಇದ್ರು. ಈ ವರ್ಷ ಆಂಧ್ರಕ್ಕೆ ಪ್ರವೇಶ ಆಗದ ರೀತಿಯಲ್ಲಿ ಅಲ್ಲಿ ಸರ್ಕಾರ ಅದಕ್ಕೆ ಬೇಕಾದಂತೆ ಹೆಜ್ಜೆಗಳನ್ನಿಟ್ಟ ಕಾರಣ ನಮ್ಮ ರಾಜ್ಯದಲ್ಲಿ ಈ ಪಲ್ಪಿಂಗ್ ವ್ಯವಸ್ಥೆಗಳು ಭಾರಿ ಕಡಿಮೆಯಲ್ಲಿರುವಂತ ಕಾರಣ ರೈತರು ಭಾರಿ ಕಂಗಾಲಾದನ್ನು ನಾವು ಕಂಡಿದ್ದೇವೆ. ಇವತ್ತು ನನಗೆ ಆಂಧ್ರದಿಂದ ನಮ್ಮಲ್ಲಿಗೆ ಬರುತ್ತೆ, ನಮ್ಮಲ್ಲಿಂದ ಆಂಧ್ರಕ್ಕೆ ಹೋಗುವಂತ ತಡೆಯೊಡ್ಡುವಂತ ಈ ನೀತಿ ರಾಜ್ಯ ಸರ್ಕಾರ ಪ್ರಥಮತವಾಗಿ ಇದಕ್ಕೆ ಇವತ್ತು ಮಾಡಬೇಕಾಗಿತ್ತು. ನಾವು ನಿನ್ನೆ ಬರಬೇಕು ಅಂತ ಆಲೋಚನೆ ಮಾಡಿದವು, ಬರ್ಲಿಕ್ಕೆ ಆಗ್ಲಿಲ್ಲ. ತಕ್ಷಣ ಆಂಧ್ರ ಸರ್ಕಾರದ ಜೊತೆ ಮಾತುಕತೆ ನಡೆಸಿ ತಕ್ಷಣ ಯಾವುದೇ ಮೂವ್ಮೆಂಟ್ಗಳನ್ನ ಮಾವಿನಕಾಯಿಯನ್ನ ಆ ಕಡೆ ಈ ಕಡೆ ತಗೊಂಡೋಗುವ ಮೂವ್ಮೆಂಟ್ ಅನ್ನ ತಡೆಯುವಂತ ಕೆಲಸ ಕಾರ್ಯಗಳು ಮಾಡದಂತದ್ದನ್ನು ಮಾಡಬೇಕು. ಖಂಡಿತವಾಗಿಯೂ ಬೇರೆ ರೀತಿಯಲ್ಲಿ ನಾವು ಕೇಂದ್ರದ ಜೊತೆ ಮಾತಾಡಿ ಮತ್ತೊಂದು ಆಗುವಾಗ ಈ ವರ್ಷದ ಹೋಗಿಬಿಡ್ತಾರೆ. ಆದ ಕಾರಣ ಈ ವರ್ಷ ನಮಗೆ ಪ್ರಿಪೇರ್ ಮಾಡ್ಲಿಕ್ಕೆ ಆಗುದಿಲ್ಲ. ಆದ ಕಾರಣ ಇದು ಒಂದು ಪ್ರೈಮರಿ ಅವರು ಮಾಡುವಂತ ಕೆಲಸ ಕಾರ್ಯಗಳು ತಕ್ಷಣ ಮಾಡಿ. ಎರಡನೇದಾಗಿ ಹೇಳುವಂತದ್ದು ಇವತ್ತು ಏನು ಅಂತ ಹೇಳಿದ್ರೆ, ಮಾರುಕಟ್ಟೆಗೆ ಬಂದಂತ ನಿಮ್ಮ ಮಾವಿನ ಕಾಯಿ ಆಧಾರದ ರೈತರಿಗೆ ಪರಿಹಾರ ಕೊಡಲಿಕ್ಕೆ ಕಷ್ಟ ಆಗ್ತದೆ.
ಆದ ಕಾರಣ ನಮ್ದೊಂದು ಒತ್ತಡ ಇದೆ. ಹಿಂದೆ ನಾವು ನೋಡಿದ್ದೇವೆ, ಬೇರೆ ಬೇರೆ ಬೆಳೆಗಳಿಗೆ ತೊಂದರೆ ಆದಂತ ಸಂದರ್ಭದಲ್ಲಿ ರಾಜ್ಯದ ಸರ್ಕಾರಗಳು ತಕ್ಷಣ ಇಂಟರ್ಫಿಯರ್ ಆಗಿ ಅದಕ್ಕೆ ಪರಿಹಾರ ಕೊಡ್ತಾ ಇದ್ದಾರೆ. ನಾವು ಈಗ 1 ಎಕರೆಗೆ ಕನಿಷ್ಠ 1 ಎಕರೆ, 1 ಎಕರೆಗೆ ಕನಿಷ್ಠ ಒಂದು ಎಷ್ಟು 5,000 ಅದರ ಕಾಸ್ಟ್ ಆಫ್ ಕಲ್ಟಿವೇಶನ್ ನಾವು ಹೇಳುವಂತದ್ದಲ್ಲ. ಕಾಸ್ಟ್ ಆಫ್ ಕಲ್ಟಿವೇಶನ್ ಎಕರೆಗೆ ಕಾಸ್ಟ್ ಆಫ್ ಕಲ್ಟಿವೇಶನ್ ಸುಮಾರು 5,900 ಟನ್ನಿಗೆ ಪರ್ ಟನ್ ಅಂತ ಹೇಳುವಂತದ್ದು ನಮ್ಮ ಇವರು ಹೇಳಿದ್ದಾರೆ. ಫಾಸ್ಟ್ ಇದು ಮಾಡುವಂತವ್ರು 5,940 ರೂಪಾಯಿ ಆಗುತ್ತೆ 1 ಟನ್ನಿಗೆ ಅಂತ. ಇವತ್ತು 1 ಎಕರೆಯಲ್ಲಿ 2-3 ಟನ್ ಅಷ್ಟು ಬೆಳೆಯುವಂತಹ ಕೆಲಸ ಕಾರ್ಯಗಳು ಅಂತ ನಾವು ಕೇಳ್ತೀವಿ. 3 ಟನ್ ಆದ ಕಾರಣ 1 ಎಕರೆಗೆ ಕನಿಷ್ಠ 1 ಎಕರೆಗೆ ಒಂದು ಧಾರಣೆಯನ್ನು ಫಿಕ್ಸ್ ಮಾಡಿ ಒಂದು 15,000ವರೆಗೆ ಪರ್ ಎಕರೆ ಕಂಪೆನ್ಸೇಷನ್ ಕೊಡುವಂಥದ್ದನ್ನು ರಾಜ್ಯ ಸರ್ಕಾರ ಮಾಡಬೇಕು. ಇದರಿಂದಾಗಿ ಬೆಳೆಗಾರನಿಗೆ ಲಾಭ ಇಲ್ಲ ಇದ್ರು ತಾನು ಖರ್ಚು ಮಾಡಿದ ದುಡ್ಡಾದ್ರೆ ಅವನ ಕೈಗೆ ಬಂದು ನಾವು ಬದುಕಲಿಕ್ಕೆ ಸಾಧ್ಯ ಆಗುವಂತ ಒಂದು ವ್ಯವಸ್ಥೆ ಆಗ್ತದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಆದ ಕಾರಣ ನಾವೆಲ್ಲ ಇಲ್ಲಿ ಕೂತ್ಕೊಂಡು ರೈತರ ಜೊತೆ ಮಾತಾಡಿದ ಮೇಲೆ ನಾವು ರಾಜ್ಯ ಸರ್ಕಾರವನ್ನು ಆಗ್ರಹ ಮಾಡ್ತೇವೆ. ಒಂದು 15,000ದಷ್ಟು 12ರಿಂದ 15,000ದಷ್ಟು ಅವರು ಒಂದು ರೈತನಿಗೆ ಪರ್ ಎಕರೆ ಕಂಪೆನ್ಸೇಷನ್ ಕೊಡುವಂತದ್ದನ್ನ ಮಾಡಬೇಕು ತಕ್ಷಣ ಅಂತ ಹೇಳುವಂತ. ಒಂದಷ್ಟು ಲಾಂಗ್ ಟರ್ಮ್ ಯೋಜನೆಗಳ ಬಗ್ಗೆ ನಾವು ಚಿಂತನೆ ಮಾಡಬೇಕು. ಇಲ್ಲದಿದ್ರೆ ಮತ್ತೆ ಬರುವ ವರ್ಷ ಇವತ್ತು ಬರ್ತೇವೆ, ನಾವು ಮಾತಾಡ್ತೇವೆ, ಹೋಗ್ತೇವೆ, ಸರ್ಕಾರಗಳು ಏನೋ ಆ ಒಂದು ಕ್ರಾಪ್ ಟೈಮ್ ಮುಗೀತು ಅಂತ ಹೇಳಿ ಸುಮ್ಮನೆ ಕೂತ್ಕೊಳ್ಳುವಂಥದ್ದು ಆಗಬಾರ್ದು. ಇದರ ಬಗ್ಗೆ ರಾಜ್ಯ ಸರ್ಕಾರಗಳು ನಿಗದಿತವಾಗಿ ಮಿನಿಮಮ್ ಸಪೋರ್ಟ್ ಪ್ರೈಸ್ ಕೊಡ್ಲಿಕ್ಕೆ ಆಗದಂತ ಪರಿಸ್ಥಿತಿ ಇದೆ. ಯಾಕೆಂದ್ರೆ ಆ ಲಿಸ್ಟ್ ಅಲ್ಲಿ ಮಿನಿಮಮ್ ಸಪೋರ್ಟ್ ಪ್ರೈಸ್ ಕೊಡುವಂತ ಲಿಸ್ಟ್ ಅಲ್ಲಿ ಮಾವಿನ ಆ ಕಾಯಿ ಈಗ ಎಂಟ್ರಿ ಆಗ್ಲಿಲ್ಲ. ಆದ್ರೆ ಅದರಲ್ಲಿ ಇದೊಂದು ಆಹಾರ ವಸ್ತು ಆದ ಕಾರಣ ಅದನ್ನು ಸೇರಿಸುವುದಕ್ಕೆ ಏನು ತೊಂದರೆ ಆಗುದಿಲ್ಲ. ನಾನು ನೋಡಿದೆ, ನಾನು ಸ್ವತಃ ಒಬ್ಬ ಅಡಿಕೆ ಬೆಳೆಗಾರ ಆಗಿ ಒಂದು ಕಾಲದಲ್ಲಿ ಅಡಿಕೆ ಬೆಳೆ ಅದು 30 ರೂಪಾಯಿಗೆ ಬಿದ್ದಂತ ಸಂದರ್ಭದಲ್ಲಿ ನಾವೆಲ್ಲ ಭಾರಿ ದೊಡ್ಡ ಹೋರಾಟಗಳನ್ನು ಮಾಡಿ ಅದಕ್ಕೆ ಒಂದು ಸರ್ಕಾರದಿಂದ ಅದರ ಇಂಪೋರ್ಟ್ ಡ್ಯೂಟಿಯನ್ನು ಕಡಿಮೆ ಮಾಡುವಂಥದ್ದು, ಜಾಸ್ತಿ ಮಾಡುವಂಥದ್ದು ಅಥವಾ ಬೇರೆ ವ್ಯವಸ್ಥೆಗಳನ್ನ ಬಗ್ಗೆ ನೋಡುವಂಥದ್ದು, ಇದನ್ನೆಲ್ಲವನ್ನು ಮಾಡುವಂಥದ್ದು ಮಾಡಿದ್ದೇವೆ. ಅದರಿಂದ ಕೇಂದ್ರದ್ದು ಸ್ವಲ್ಪ ಜವಾಬ್ದಾರಿ ಇದೆ. ಇನ್ನು 3ನೇದಾಗಿ ನಮ್ಮದೊಂದು ವಿನಂತಿ ಇದೆ, ನಾವೇ ಅದನ್ನು ಟೇಕಪ್ ಮಾಡಬೇಕಾಗಿದೆ. ರಾಜ್ಯ ಸರ್ಕಾರ ಒಂದು ಪತ್ರಗಳನ್ನು ಬರಬೇಕು ಕೇಂದ್ರ ಸರ್ಕಾರ. ಈಗ ಪಲ್ಪ್ಗೆ 12% GST ಇದೆ, 12% GST ಇದೆ. ಪ್ರಾಯಶಃ ಇವತ್ತಿನ ಈ ಬೆಳೆಗಾರರ ಸಮಸ್ಯೆಗಳನ್ನು ನೋಡಿ ಇದನ್ನು ಗಂಭೀರವಾಗಿ ಪರಿಗಣನೆ ಮಾಡಿ ಈ GSTಯನ್ನ ರದ್ದು ಮಾಡುವಂತಹ ಕೆಲಸ ಕಾರ್ಯಗಳನ್ನು ಮಾಡಬೇಕು. ಸರ್ಕಾರ ಪ್ರಪೋಸಲ್ಗಳನ್ನು ಮುಂದಿಡಬೇಕು. ನಮ್ಮ ಪಾರ್ಟಿ ನಾವು ಅದಕ್ಕೆ ಬೇಕಾದಂತಹ ಸಹಕಾರಗಳನ್ನ ಕೇಂದ್ರದಲ್ಲಿ ಕಾಮರ್ಸ್ ಡಿಪಾರ್ಟ್ಮೆಂಟ್, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇವ್ರ ಜೊತೆ ಮಾತಾಡಿಕೊಂಡು ಮಾಡುವಂತಹ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ನಾವು ಸಿದ್ಧರಿದ್ದೇವೆ.